ಬೇಬಿಗೆ ಡೈಪರ್ಸ್ ಹಾಕಿ ರ್ಯಾಷಸ್ ಆಗ್ತಾಯಿತ್ತು. ಹಾಯ್ ಆಮ್ ಪ್ರೀತಿ, ಐ ಆಮ್ ಟಾಕಿಂಗ್ ಅಬೌಟ್ ಡೈಪರ್ಸ್. ನಾನು ಡೈಪರ್ಸ್ ಏನಕ್ಕೆ ಆಗ್ತಾಯಿದೆ ಅಂದರೆ, ಫಸ್ಟ್ ನಾನು ಲಂಗೋಟ್ನ ಟ್ರೈ ಮಾಡಿದೆ. 1 ಪಿ ಆದ ತಕ್ಷಣ ಸಾಕು, ಬೆಡ್ಡಿಂದ ಹಿಡ್ದು ಡ್ರೆಸ್ಸಿಂದ ಹಿಡ್ದು ಸ್ವ್ಯಾಡಲ್ ತನಕನೂ ವೆಟ್ ಆಗ್ತಾಯಿತ್ತು. ಪದೇ ಪದೇ ಎಲ್ಲ ಚೇಂಜ್ ಮಾಡೋದು ನಂಗೆ ತುಂಬಾ ಕಷ್ಟ ಅನ್ನಿಸ್ತಾಯಿತ್ತು. ಇದೇನಪ್ಪ ಈ ಥರ ಚೇಂಜ್ ಮಾಡ್ತಾ ಇರಬೇಕಲ್ಲ ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ನಾನು ಡೈಪರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಡೈಪರ್ ಹಾಕ್ತಾ ಇರೋಂಗೆ 1 ಮಂತ್ ತನಕ ಏನೂ ಆಗಿಲ್ಲ. ಬಟ್ ಸೆಕೆಂಡ್ ಮಂತ್ ಶಿ ಗಾಟ್ ರ್ಯಾಷಸ್. ಐ ವಾಸ್ ವರಿಡ್, ಏನಾಯ್ತಪ್ಪ ಈ ಥರ ರ್ಯಾಷಸ್ ಆಗೋಗಿದೆಯಲ್ಲ ಅಂತ ಡಾಕ್ಟರ್ ತಗೋದಾಗ ಡಾಕ್ಟರ್ ಅವಾಯ್ಡ್ ಮಾಡಿ, ಶಿ ಈಸ್ ವೆರಿ ಸೆನ್ಸಿಟಿವ್, ಸ್ಕಿನ್ ಇರೋದ್ರಿಂದ ನೀವು ಡೈಪರ್ ಹಾಕೋದು ಅವಾಯ್ಡ್ ಮಾಡಿದ್ರೆ ಬೆಟರ್. ಆ್ಯಂಡ್ ಸ್ವಿಚ್ ಟು ಕ್ಲಾತ್ ಸಮಥಿಂಗ್, ಅವ್ರು ಓಪನ್ ಬಿಡಿ ಅಂತ ಹೇಳಿದ್ರು. ಆ್ಯಂಡ್ ರ್ಯಾಶ್ ಕ್ರೀಮ್ ಕೊಟ್ಟರು. ಓಕೆ ಫೈನ್. ನಾನು ಪುನಃ ಲಂಗೋಟಿಗೆ ಬರೋಕ್ಕಾಗಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಅವತ್ತೇ ಫ್ಲಿಪ್ಕಾರ್ಟ್, ಅಮೆಝಾನೆಲ್ಲ ಸರ್ಚ್ ಮಾಡ್ತಾಯಿದ್ದೆ. ಆ್ಯಂಡ್ ಐ ಗಾಟ್ ಕ್ಲಾತ್ ಡೈಪರ್ಸ್. ಕ್ಲಾತ್ ಡೈಪರ್ಸಲ್ಲಿ ಫಸ್ಟ್ ಸೂಪರ್ ಬಾಟಮ್ಸ್ ಅಂತ ಕಾಣಿಸ್ತು. ಸುಮಾರು ಇತ್ತು, ಅದರಲ್ಲಿ ಸೂಪರ್ ಬಾಟಮ್ಸ್ ಓಪನ್ ಮಾಡಿದೆ. ಆ್ಯಂಡ್ ಐ ಸಾ ದ ರಿವ್ಯೂಸ್ ವರ್ ಗುಡ್. ಸೊ ನಾನು ಇಮಿಡಿಯೇಟಾಗಿ ಅವತ್ತೇ ತರಿಸ್ದೆ ಇದನ್ನು. ನಾನು ಅದನ್ನು ತರಿಸಿದ್ದು ಡೆಲಿವರಿ ಆಗ್ತಾಯಿದ್ದಿದ್ದು ನಾನು ನನ್ನ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲೊಂದು ಕ್ಲಿಪ್ ಹಾಕಿದ್ದೆ. ನೀವೆಲ್ಲರೂ ಅದ್ರ ರಿವ್ಯೂಸ್ ಹೇಳಿ ಅಂತ ಅಂತಿದ್ರಿ. ನಾನು ಯೂಸ್ ಮಾಡಾದ್ಮೇಲೆ ನಿಮ್ಗೆ ಹೇಳೋದು ನಂಗೆ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ಅದಕ್ಕೆ ಇವಾಗ ಆನೆಸ್ಟಾಗೆ ನಾನು ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳ್ತಾ ಇರೋದು. ಈ ಥರ ಬರುತ್ತೆ ಇದು ಕ್ಲಾತ್ ಡೈಪರ್. ಹೀಗೆ ಬ್ಯಾಕ್ ಸೈಡ್ ಹಿಂಗಿರುತ್ತೆ ಆ್ಯಂಡ್ ಫ್ರಂಟ್ ಹಿಂಗಿರುತ್ತೆ. ದಿಸ್ ಇಸ್ ಅ ವಾಟರ್ ಪ್ರೂಫ್, ಯಾವ ಥರ ಲೀಕು ಆಗೋಲ್ಲ, ನಿಮ್ಮ ಸ್ವ್ಯಾಡಲ್ ಅಥವಾ ನಿಮ್ಮ ಡ್ರೆಸ್ ಏನು ವೆಟ್ ಆಗೋಲ್ಲ. ಆ್ಯಂಡ್ ಒಳಗೆ ಕ್ಲಾತ್ ಇರುತ್ತೆ, ಇದ್ರಲ್ಲಿ ಕ್ಲಿಪ್ ಅಟ್ಯಾಚ್, ಇದನ್ನು ರಿಮೂವ್ ಮಾಡ್ಬೋದು, ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ದಿಸ್ ಈಸ್ ವೆರಿ ಸ್ಮೂತ್, ಯಾವ ಥರ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ. ಆ್ಯಂಡ್ ಇಟ್ ಇಸ್ ವೆರಿ ಹೈಜೀನ್. ಆ್ಯಂಡ್ ಯಾವ ಥರ ಇನ್ಫೆಕ್ಷನ್ ಅಥವಾ ಡೆಲಿಕೇಟ್ ಸ್ಕಿನ್ ಇದ್ದವ್ರಿಗೆ ಏನು ಥರ ಅಲರ್ಜಿನೂ ಏನೂ ಆಗೋಲ್ಲ, ಇದರಿಂದ ಯಾವ ರ್ಯಾಷಸ್ಸು ಆಗೋಲ್ಲ. ಆ್ಯಂಡ್ ಇಟ್ ಈಸ್ ವೆರಿ ಕಂಫರ್ಟಬಲ್, ಬೇಬಿ ಕಂಫರ್ಟಬಲ್ ಆಗಿ ಇದನ್ನು ಹಾಕೋತಾಳೆ. ಇವಾಗ ಯಾವ ಥರ ರ್ಯಾಷಸ್ಸು ಇಲ್ಲ. ಆ್ಯಂಡ್ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. 2 hours ಒಂದ್ಸತಿ ಚೇಂಜ್ ಮಾಡ್ತೀನಿ ಇದನ್ನು. ಆ್ಯಂಡ್ ನಾನು ಇದನ್ನು 6-7 ಹಂಗೆ ತರಿಸ್ಕೊಬಿಟ್ಟಿದ್ದೀನಿ. ಸೊ ದಟ್ ಈಸಿಯಾಗೆ ಸ್ವಿಚ್ ಟು ಕ್ಲಾತ್ ಡೈಪರ್ಸ್ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ ಈಸ್ ರೀಯೂಸಬಲ್. ಸೊ ನಾನು ಇದನ್ನೇ ಹಾಕ್ತಾಯಿದ್ದೀನಿ ಇವಾಗ. ಡೈಪರ್ನ ಯೂಸ್ ಮಾಡ್ತಾಯಿಲ್ಲ ಸಿನ್ಸ್ ಶಿ ಹ್ಯಾಸ್ ವೆರಿ ಸೆನ್ಸಿಟಿವ್ ಸ್ಕಿನ್. ಆ್ಯಂಡ್ ನೀವು ಮಾಮ್ ಆದರೆ ಈ ಥರ ಏನಾದ್ರು ಸ್ಟ್ರಗಲ್ ಮಾಡ್ತಾಯಿದ್ರೆ ಅಂದರೆ ಯು ಕ್ಯಾನ್ ಆಲ್ಸೋ ಗೋ ಚೆಕ್ ದಿಸ್ ಔಟ್. ಆ್ಯಂಡ್ ಈ ಥರ ಆನೆಸ್ಟ್ ಮಾಮ್ ರಿವ್ಯೂಸ್ಗೆ ಪ್ಲೀಸ್ ಫಾಲೋ ಮೀ. ಬಾಯ್.